Hello everyone, welcome to Desi Eat. Eat Desi, love Desi. ಇವತ್ತಿನ ಸ್ಪೆಷಲ್ ರೆಸಿಪಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರಸಗುಲ್ಲ ಅಲ್ಲ ಲವ್ ಗುಲ್ಲ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಲು, ಸಕ್ಕರೆ, ಮೈದಾ ಹಿಟ್ಟು, ನಿಂಬೆ ಹಣ್ಣು ಹಾಗೂ ಗುಲಾಬಿ ದಳಗಳು ರೋಸ್ ಪೆಟಲ್ಸ್. ಈಗ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಡಾಯಿ ಇಟ್ಟು 1 ಲೀಟರ್ ಹಾಲು ಹಾಕಬೇಕು. ಆಗಾಗ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಇರಿ, ಇಲ್ಲ ಅಂದ್ರೆ ತಳಕ್ಕೆ ಅಂಟ್ಕೊಳ್ಳುತ್ತೆ. 1 ನಿಂಬೆ ಹಣ್ಣನ್ನ ಕಟ್ ಮಾಡ್ಕೊಳ್ಳಿ. ನಿಂಬೆ ಹಣ್ಣಿನ ರಸನ ತೆಕ್ಕೊಳ್ಳಿ. ಅದರಲ್ಲಿರೋ ಬೀಜನ ತೆಗೆದು ಅದರಷ್ಟೇ ಸೇಮ್ ಕ್ವಾಂಟಿಟಿ ನೀರನ್ನ ಮಿಕ್ಸ್ ಮಾಡಿ. ಹಾಲಿನ ಕುದಿ ಬರ್ತಿದ್ದ ಹಾಗೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈ ನಿಂಬೆ ರಸನ ಹಾಲಿಗೆ ಹಾಕಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಾನು ಕೆಲವು ಟಿಪ್ಸ್ನ ಹೇಳ್ತೀನಿ. ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಜೋರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಚೆನ್ನಾಗಿ ಬರಲ್ಲ, ಅದು ರವ ಥರ ಬರುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಈ ಥರ ಬರುತ್ತೆ. ನಿಮ್ಗೇನಾದ್ರೂ ಹಾಲು ಸರಿಯಾಗಿ ಒಡೆದಿಲ್ಲ ಅಂದರೆ ನೀವು ಇನ್ನೂ ಒಂದು ಅರ್ಧ ನಿಂಬೆಹಣ್ಣು ಹಾಕೋಬಹುದು. ಅದಕ್ಕೆ ಸೇಮ್ ಅಳತೆಷ್ಟು ನೀರು ಹಾಕಿ. ಆಮೇಲೆ ಅದಕ್ಕೆ ನಾರ್ಮಲ್ ವಾಟರ್ ಹಾಕಿ, ಹಾಗೆ ಬಿಸಿ ಕಡಿಮೆ ಆಗುತ್ತೆ ಮತ್ತು ನಿಂಬೆ ಹುಳಿ ಸಹ ಹೋಗುತ್ತೆ ಮತ್ತು ಪನ್ನೀರ್ ಸಹ ಸಾಫ್ಟಾಗಿರುತ್ತೆ. ಈ ಥರ ಕೈಯಿಂದ ಮುಟ್ಟೋಕೆ ಆಗಬೇಕು, ತುಂಬ ತಣ್ಣಗೆ ಮಾಡ್ಕೋಬೇಡಿ. ಈ ಥರ ಜಾಲಿ ಜಾಲಿ ಇರೋ ಬಟ್ಟೆನ ತಗೊಂಡು ಪನ್ನೀರ್ನ ಸೋಸೋಣ. ನೀವು ಈಸಿಯಾಗಿ ಸ್ಟೇನರ್ನ ಕೆಳಗೆ ಇಟ್ಟು ಸಹ ಮಾಡ್ಕೋಬಹುದು. ಈ ಸೋಸಿರೋ ನೀರಿನಲ್ಲಿ ತುಂಬಾನೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಹಾಗಾಗಿ ಇದನ್ನು ನೀವು ಹಿಟ್ಟು ಕಲಿಸ್ಲಿಕ್ಕೆ, ಕಾಯಿಪಲ್ಯಗೆ ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನ ಹೆಣ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ಹೆಣ್ಕೊಳ್ಳಿ. ಇದರಲ್ಲಿರೋ ನೀರಿನ ಅಂಶನೆಲ್ಲ ಹೋಗಿಸ್ಬೇಕು. ಹಾಗೆ ಸ್ವಲ್ಪ ಬಿಸಿ ಸಹ ಇರಬೇಕು. ಈಗ ಈ ಪನ್ನೀರ್ನ ಒಂದು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ನಾದಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ನಾದೋ ರೀತಿ ತೋರಿಸ್ತೀನಿ. ಇದರಿಂದಾನೇ ಚೆನ್ನಾಗಿ ನಾದಿ. ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ನಿಮ್ಮ ರಸಗುಲ್ಲ ಬೆನೆಯಲ್ಲ. ಸೊ 5 ನಿಮಿಷ ಚೆನ್ನಾಗಿ ನಾದಿ, ಆಗ ಸಾಫ್ಟ್ ರಸಗುಲ್ಲ ಬರುತ್ತೆ. ಆಕ್ಚುಲಿ ಇದು ಬೆಂಗಾಲಿ ಸ್ವೀಟ್. ನಿಮಗೆ ರಸಗುಲ್ಲ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ 1/2 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ. ಸ್ವಲ್ಪನೇ ಹಾಕಿ, ಇಲ್ದಿದ್ರೆ ಮೈದಾ ಫ್ಲೇವರೇ ಬರುತ್ತೆ. ಮತ್ತೆ ಚೆನ್ನಾಗಿ ನಾದಿ. ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಹಾಲಿಂದ ಪನ್ನೀರ್ ತೆಕ್ಕೊಳ್ಳೋದು. ಸೆಕೆಂಡ್ ಬಂದ್ಬಿಟ್ಟು ಇದೆ ನಾದೋದು. ಈ ರೀತಿ ಎಣ್ಣೆ ಬಿಡೋವರೆಗೂ ನಾದಿ. ನೆಕ್ಸ್ಟ್ ಸಕ್ಕರೆ ಪಾಕ ಮಾಡೋದು. ಕಡಾಯಿಗೆ 1 ಕಪ್ ಸಕ್ಕರೆ ಹಾಕಿ 3 ಕಪ್ ಅಳತೆಯಷ್ಟು ನೀರು ಹಾಕಬೇಕು. ರಸಗುಲ್ಲ ಮಾಡೋ ಪಾಕ ನೀರಾಗಿರ್ಬೇಕು. ಈಗ ಒಂದು ಬಾರಿ ಮಿಕ್ಸ್ ಮಾಡಿ ನೀರು ಕುದಿ ಬರೋವರೆಗೂ ಬಿಡಿ. ಇದು 3rd ಸ್ಟೆಪ್. ನಮ್ಮ ಈ ರೆಸಿಪಿಗೆ ಒಂದು ಸ್ಪೆಷಲ್ ಐಟಮ್ ಹಾಕ್ತೀನಿ, ಅದು ರೋಸ್ ಪೆಟಲ್ಸ್, ಗುಲಾಬಿ ಹೂವಿನ ದಳಗಳು. ಇದು ಆರ್ಗ್ಯಾನಿಕ್, ನಮ್ಮ ಗಿಡದಲ್ಲೇ ಬೆಳೆದಿರೋದು. ಇದರ ಸ್ಮೆಲ್ ಘಮ ಘಮ ಅಂತಿದೆ. ಇದನ್ನ 1 ಬಾರಿ ವಾಶ್ ಮಾಡಿದ್ದೀನಿ. ಈಗ ಸಕ್ಕರೆ ಪಾಕ ಕುದಿ ಸ್ಟಾರ್ಟ್ ಆಗಿದೆ. ಈ ರೋಸ್ ಪೆಟಲ್ಸ್ನ ಇದಕ್ಕೆ ಹಾಕಿ ಕುದಿಯಲು ಬಿಡೋಣ. ನೀರು ಕುದಿತಿದ್ದ ಹಾಗೆ ಈ ರೋಸಲ್ಲಿರೋ ಘಮ ಎಲ್ಲ ನೀರಲ್ಲಿ ಸೇರುತ್ತೆ. ಈಗ 4ರಿಂದ 5 ಡ್ರಾಪ್ಸ್ ಅಷ್ಟು ರೆಡ್ ಫುಡ್ ಕಲರ್ನ ಹಾಕಿ, ಕಲರ್ಗೋಸ್ಕರ. ಇದು ಹಾರ್ಟ್ ಶೇಪ್ ಮೌಲ್ಡ್, ಇದರಿಂದ ರಸಗುಲ್ಲಾಗೆ ಶೇಪ್ ಕೊಡಿ. ಈ ಥರ ಮಾಡಿ ಈ
ಮೌಲ್ಡ್ನ ಇಟ್ಟು ಪ್ರೆಸ್ ಮಾಡಿ. ಇದು 4th ಇಂಪಾರ್ಟೆಂಟ್ ಸ್ಟೆಪ್. ಈ ಥರ ಮೆಲ್ಲಗೆ ಸಾಫ್ಟಾಗಿ ಮಾಡಿ, ಜೋರಾಗಿ ಪ್ರೆಸ್ ಮಾಡಬೇಡಿ, ಆಗ ರಸಗುಲ್ಲ ಬೆನೆಯಲ್ಲ. ಇನ್ನೊಂದು ಬಾರಿ ತೋರಿಸ್ತೀನಿ. ಈ ಥರ ಮೆಲ್ಲಗೆ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾನೆಲ್ಲ ತೆಕ್ಕೊಳ್ಳಿ. ಹಾರ್ಟ್ ಶೇಪ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನನ್ನ ಹತ್ರ ಡಿಫ್ರೆಂಟ್ ಸೈಜ್ ಮೌಲ್ಡ್ಸ್ ಇದೆ. ಇದೇ ರೀತಿ ಎಲ್ಲದನ್ನು ಮಾಡ್ತೀನಿ. ಒಂದು ಲೀಟ್ರ್ ಹಾಲಿಗೆ ಇಷ್ಟೊಂದು ಹಾರ್ಟ್ ಶೇಪ್ ರಸಗುಲ್ಲಗಳಾಗಿವೆ. ನೀವೇನಾದರೂ ರೌಂಡ್ ಮಾಡಿಕೊಂಡ್ರೆ ಒಂದು 13ರಿಂದ 15ವರೆಗೂ ಆಗ್ಬೋದು. ಸಕ್ಕರೆ ಪಾಕ ಕುದೀತಾ ಇದೆ ನೋಡಿ, ಈ ರೀತಿ ಇರಬೇಕು. ಈಗ ಪಾಕಕ್ಕೆ ಎಲ್ಲ ರಸಗುಲ್ಲಗಳನ್ನು ಹಾಕಿ. ಇದು 5th ಇಂಪಾರ್ಟೆಂಟ್ ಸ್ಟೆಪ್. ಸ್ಟವ್ನ ಹೈ ಫ್ಲೇಮಲ್ಲಿ ಇಡಿ. ಒಂದೊಂದಾಗೆ ಹಾಕಿ, ಎಲ್ಲದನ್ನು ಒಂದೇ ಬಾರಿ ಹಾಕಬೇಡಿ. ಹಾಗೆ ಕಡಾಯಿ ತುಂಬ ಹಾಗೆ ಹಾಕಬೇಡಿ, ಆಗ ರಸಗುಲ್ಲ ಚೆನ್ನಾಗಿ ಬೆನೆಯಲ್ಲ. ಹಾಗೆ ನೀವು ಅಗಲವಾಗಿರೋ ಕಡಾಯಿ ತಗೊಳ್ಳಿ. ನೆಕ್ಸ್ಟ್ 6th ಇಂಪಾರ್ಟೆಂಟ್ ಸ್ಟೆಪ್. 1 ಸ್ಪೂನ್ ಮೈದಾಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಈ ಪಾಕಕ್ಕೆ ಹಾಕಿ. ಈ ರೀತಿ ಮೈದಾ ನೀರು ಹಾಕೋದ್ರಿಂದ ಈ ರೀತಿ ಮೇಲೆ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಆಗ ರಸಗುಲ್ಲ ಚೆನ್ನಾಗಿ ಬೆನೆಯುತ್ತೆ. ಆಗಾಗ ಪಾಕ ಚೆಕ್ ಮಾಡ್ತಾ ಇರಿ. ಗಟ್ಟಿಯಾಗಿದ್ದರೆ ನೀವು ಅದಕ್ಕೆ ಸ್ವಲ್ಪ ಈ ರೀತಿ ನೀರನ್ನ ಚಿಮುಕಿಸಿ. ಆದರೆ ಮೇಲಿರೋ ಬಬಲ್ಸ್ನ ನೀವು ಇದೇ ರೀತಿ ಮೇಂಟೈನ್ ಮಾಡ್ತಾ ಇರಬೇಕು. ಹೈ ಫ್ಲೇಮಲ್ಲೇ ಇಡಬೇಕು. ರಸಗುಲ್ಲ ಆಗಿದ್ದೀನೋ ಅಂತ ನೋಡೋಣ. ನೋಡಿ, ಮೇಲ್ಗಡೆ ಈ ರೀತಿ ಕ್ರ್ಯಾಕ್ ಇದ್ದರೆ ಅಂದರೆ ಸೀಳಿದ್ರೆ ಆಗಿದೆ ಅಂತ ಅರ್ಥ. ಇದು ಬೆನೆಯೋಕ್ಕೆ 15 ನಿಮಿಷ ಆಗುತ್ತೆ. ಈಗ ಈ ಪಾಕನ ಇದಕ್ಕೆ ಸ್ವಲ್ಪ ಹಾಕಿ ಅದರಷ್ಟು ನೀರು ಹಾಕಿ. ಈಗ ರಸಗುಲ್ಲನ ತೆಗೆದು ಇದಕ್ಕೆ ಹಾಕಿ. ಆಗ ಅದು ಸಾಫ್ಟಾಗಿ ಇರುತ್ತೆ. ಇಲ್ಲ ಅಂದರೆ ಗಟ್ಟಿಯಾಗಿ ಹಾರ್ಡಾಗಿ ಒಂಥರ ಬಬಲ್ಗಮ್ ಥರ ಚಿವಿ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ನ ಮತ್ತೆ ಹಾಕಿ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಸ್ಪಂಜ್ ಥರ ಇದೆ. ಎಷ್ಟೇ ಪ್ರೆಸ್ ಮಾಡಿದ್ರೂ ಪುನಃ ಮತ್ತೆ ಅದು ತನ್ನ ಶೇಪ್ಗೆ ಬರ್ತಾ ಇದೆ. ಎಕ್ಸ್ಟ್ರಾ ಫ್ಲೇವರ್ಗೆ 2 ಸ್ಪೂನಷ್ಟು ರೋಸ್ ವಾಟರ್ನ ಪಾಕಕ್ಕೆ ಹಾಕಿ. ಈಗ ಎಲ್ಲ ಹಾರ್ಟ್ ಶೇಪ್ ರಸಗುಲ್ಲ ಇಡಿ. ಇಟ್ಟು ಅದರ ಮೇಲೆ 2 ಪಾಕನ ಹಾಕಿ. ರೋಸ್ ಪೆಟಲ್ಸ್ ಹಾಕಿ ಡೆಕೋರೇಟ್ ಮಾಡಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಹಾಗೆ ಒಳಗೆ ಕೂಡ ತುಂಬ ಸಾಫ್ಟ್ ಇದೆ, ಸ್ಪಾಂಜಿಯಾಗಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಲವ್ ಗುಲ್ಲಾ ರೆಡಿ. ಓಕೆ ದೆನ್, ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.